ಧ್ರುವಂತವ್ರ ಹತ್ರ ಹೇಳ್ತಿದ್ರೆ ಯಾರು ಸೈಲೆಂಟ್ ಆಗಿರ್ತಾರೆ? ಅದೇ ಜಾಗದಲ್ಲಿ ರಘು ಅವ್ರು ಇದ್ದಿದ್ರೆ ಆ ಥರ ಮಾತಾಡ್ತಿದ್ರ? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಇಲ್ಲಿ ಗಿಲ್ಲಿಯವ್ರನ್ನ ಲೈಟಾಗಿ ತೊಗೊಂಡಿದ್ದಾರೆ ಧ್ರುವಂತವರು. ಖಂಡಿತವಾಗ್ಲೂ ಅವ್ರು ನಾಮಿನೇಟ್ ಅಂತೂ ಆಗಿದ್ದಾರೆ ಈ ವೀಕು. ಎಲಿಮಿನೇಟ್ ಆಗೋ ಚಾನ್ಸಸ್ ಎಲ್ಲ ಕೂಡ ಇಲ್ಲಿ ಇದೆ. ಯಾಕಂದ್ರೆ ಈ ರೀತಿಯಾಗಿ ಜಾಸ್ತಿ ಟ್ರಿಗರ್ ಮಾಡ್ತಾ ಇದ್ರೆ, ಹೌದು ಏನೋ ಒಂದು ಕಂಟೆಂಟ್ ಅಂತೂ ಕೊಡ್ತಾ ಇದ್ದಾರೆ, ಬಟ್ ಬೇಡದೇ ಇರೋ ಕಂಟೆಂಟ್ ಕೊಡ್ತಾ ಹೋಗ್ತಾ ಇದ್ರೆ ನೋಡೋರ್ಗೂ ಕೂಡ ಇಲ್ಲಿ ಇರಿಟೇಷನ್ ಆಗ್ಬಿಡುತ್ತೆ. ಮೇನ್ ಆಗಿ ಇದ್ರ ಅಬ್ಸರ್ವ್ ಮಾಡಕ್ ಹೋದ್ರೆ ಜಾನ್ವಿ ಅವರು ಕೂಡ ಅಷ್ಟೇ ತುಂಬಾನೇ ಮಾತಾಡ್ತಾ ಇದ್ರು. ಏನೋ ಕಂಟೆಂಟ್ ಇದೆ ಅಂತ ಅನ್ಕೊಂತಿದ್ರು ಅವರು ಕೂಡ. ಆದ್ರೆ ಹೊರಗಡೆ ಬಂದ್ಬಿಟ್ರಲ್ಲ ಬೇಗ. ಅದೇ ರೀತಿಲಿ ಧ್ರುವಂತವ್ರು ಕೂಡ ಬರಬಹುದೇನೋ ಈ ವೀಕು, ನೋಡೋಣ. ಅದಾಗಿದ ತಕ್ಷಣ ಇಲ್ಲಿ ಅಶ್ವಿನಿ ಅವರು ಕೂಡ ಬೈತಾರೆ, ಜೋಕರ್ ತರ ಇದೆಯಾ ಜೋಕರ್ ನೀನು, ಬಿಗ್ ಬಾಸ್ ಸೀಸನ್ 12ನ ದೊಡ್ಡ ಜೋಕರ್ ನೀನು ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಜೋಕರ್ ಏನೋ, ಒಟ್ನಲ್ಲಿ ಇಲ್ಲಿ ಎಲ್ಲರೂ ಕೂಡ ಅಶ್ವಿನಿ ಅವ್ರ ಜಗಳ, ಗಿಲ್ಲಿಯವ್ರ ಜಗಳ, ಧ್ರುವಂತವ್ರ ಜಗಳ ನೋಡ್ಬಿಟ್ಟು ಏನಪ್ಪ ಈ ರೀತಿಯಾಗಿ ಇಷ್ಟೊಂದು ವರ್ಸ್ಟಾಗಿ ಜಗಳ ಆಡ್ತಾರಂತ ಕೆಲವೊಬ್ಬರಿಗೆ ಇಲ್ಲಿ ಅನ್ಸಿರುತ್ತೆ. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ವಯಸ್ಸಷ್ಟು ನಿನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇರಲಿ, ಈ ಥರ ಪದ ಬಳಕೆ ಮಾಡಿದಾಗ ಹೋಗಲ್ಲೋ ಹಾಗೆ ಹೀಗೆ ಅಂತ ಹೇಳಿದಾಗ ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಬೈಕೊಂತಿರ್ತಾರಲ್ವಾ, ಸ್ವಲ್ಪ ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟಾದ್ರೂ ಕೂಡ ಎಲ್ಲರೂ ಬಂದು ಹೇಳ್ತಾರೆ, ಈ ಥರ ನೀವೇನು ಮಾತಾಡ್ತಿದ್ರೆ ಇದನ್ನ ಮಾತಾಡೋಕ್ಕೆ ಸ್ಪಂದನ ಅವರೇ ಇದನ್ನ ಹೇಳೋದು, ಇದನ್ನ ಮಾತಾಡೋಕ್ಕೆ ಕಿಚ್ಚ ಸುದೀಪ್ ಸರ್ ಬರಬೇಕಾ ಇಲ್ಲಿ ಶನಿವಾರ ಭಾನುವಾರ? ಸ್ವಲ್ಪ ಏನು ಜಗಳ ಆಡ್ತಿದ್ದೀರಾ, ಇಷ್ಟು ದಿವಸ ಆಗೋಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕಂಟೆಂಟ್ಗೋಸ್ಕರ ಏನೇನೋ ಮಾತಾಡ್ಬಿಡಿ ಅಂತ ಹೇಳಿದ್ರು ಕೂಡ ಅಲ್ಲೆಲ್ರಿಗೂ ಕುತ್ತೋರ್ಗೆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅಷ್ಟೊಂದು ವರ್ಸ್ಟಾಗಿ ಜಗಳ ಆಡ್ತಿದೆ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಹೇಳಿದ್ರು. ಇವನ್ ಅವರು ಗಿಲ್ಲಿಯವರು ಅಂತ ಅಲ್ಲ, ಇಲ್ಲಿ ಧ್ರುವಂತವ್ರಿಗೂ ಹೇಳಿದ್ರು, ಅಶ್ವಿನಿ ಅವ್ರಿಗೂ ಹೇಳಿದ್ರು, ಸ್ಟಾಪೇ ಮಾಡಲಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದ್ರು. ನೋಡಿದಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ ಈ ರೀತಿಯಾಗಿ. ಹೌದು ಕಂಟೆಂಟ್ ಕೊಡಬೇಕು ನಿಜ, ಬಟ್ ಈ ರೀತಿಯಾಗಿ ಮಾಡ್ತಿದ್ರೆ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ, ಸಖತ್ ಇರಿಟೇಷನ್ ಕೂಡ ಇಲ್ಲಿ ಆಗುತ್ತೆ. ಇದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಅಂದ್ರೆ ಯಾರೇ ಸರಿ ಹೋದ್ರು ಕೂಡ ಇಲ್ಲಿ ಧ್ರುವಂತವರು ಇಲ್ಲಿ ಗಿಲ್ಲಿಯವ್ರ ಹತ್ರ ಸರಿ ಹೋಗೋ ಚಾನ್ಸೇ ಇಲ್ಲ. ಇವನ್ ಅಶ್ವಿನಿ ಅವ್ರು ಕೂಡ ಇಲ್ಲಿ ಚೇಂಜ್ ಆಗ್ಬಿಡ್ಬೋದು. ಅಂದ್ರೆ ಗಿಲ್ಲಿಯವ್ರ ವಿಚಾರದಲ್ಲಿ ಬಿಡು ಗಿಲ್ಲಿ ತಾನೇ ಏನಾದ್ರು ಮಾಡ್ಬಿಡ್ಲಿ ಪರವಾಗಿಲ್ಲ, ಏನಾದ್ರು ಅನ್ಕೊಂತಾನೆ ಅವಾಗ ಅಂತ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಆದ್ರೆ ಧ್ರುವಂತವ್ರು ಅಂತೂ ಇಲ್ಲಿ ಚೇಂಜ್ ಆಗೋ ಚಾನ್ಸೇ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಎಲ್ಲ ವಿಚಾರ ಆಗಿದ ತಕ್ಷಣ ಗಾರ್ಡನ್ ಏನಿದೆ ಬಿಟ್ಬಿಟ್ಟು ಆರಾಮಾಗಿ ಅವರು ರೂಮ್ಗೆ ಹೋದ್ರು ಕೂಡ ಇಲ್ಲಿ ಅಶ್ವಿನಿ ಅವರು ಅಳ್ಕೊಂಡು ಕುತ್ಕೊಂತಾರೆ, ಯಾಕೆ ನನಗೆ ಈ ತರ ಆಗ್ತಿದೆ ಅಂತ ಅಂದ್ಬಿಟ್ಟು. ಹೌದು ಕೆಲವೊಂದು ಟೈಮಲ್ಲಿ ನಮಗೆ ಕೋಪ ಬಂದಾಗ ಸ್ವಲ್ಪ ಸುಮ್ಮನೆ ಸರಿ